ಆ ವಜ್ರಾಯುಧದಿಂದ ಬೆಟ್ಟವನ್ನು ಹೇಗೆ ತುಂಡರಿಸಿದ ಇಂದ್ರ ಹಾಗೆ ನಮ್ಮ ಪಾಪವನ್ನು ತುಂಡರಿಸ್ತಾನಂತೆ ಭಗವಂತ. ಆದ್ರಿಂದ ವಜ್ರದ ಚಿಹ್ನೆ ಚಿಂತನೆ ಮಾಡಬೇಕು. ಅಂಕುಶದ ಚಿಹ್ನೆ ಅಂತಾರೆ. ಅಂಕುಶ ಮದಭರಿತವಾದ ಆನೆ ಇದ್ದಾಗ ಆನೆ ಹತುಬಸ್ತಲ್ಲಿರ್ಲಿಕ್ಕೆ ಅಂತ ಅಂಕುಶ ಇರಬೇಕು. ನಮ್ಮ ಇಂದ್ರಿಯಗಳು ಕೂಡ ಮದಭರಿತವಾಗಿರ್ತಾರೆ, ಅವು ನಿಗ್ರಹದಲ್ಲಿರಬೇಕು ಅಂತಾದ್ರೆ ಭಗವಂತನ ಪಾದದಲ್ಲಿ ಅಂಕುಶ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಿ. ಧ್ವಜದ ಚಿಹ್ನೆ ಇದೆ ಅಂತ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಧ್ವಜ ಯಾವಾಗಲೂ ಮೇಲೆ ಹಾರಾಡ್ತಿರ್ತದೆ. ಹಾಗೆ ಅವನ ಚಿಹ್ನೆ ಚಿಂತನೆ ಮಾಡಿದರೆ ನಮ್ಮನ್ನು ಜೀವನದಲ್ಲಿ ಮೇಲೆ ಹಾರಾಡಿಸಿ ಯಶಸ್ಸನ್ನು ಕೊಟ್ಟು ರಕ್ಷಣೆ ಮಾಡ್ತಿರ್ತಾನೆ, ಕೆಳತಾನೆ ಇರ್ತಾನಂತೆ ಭಗವಂತ. ಅಷ್ಟೇ ಅಲ್ಲ, ಸರೋರುಹ ಕಮಲದ ಚಿಹ್ನೆ ಇದೆ ಎಂದು ಚಿಂತನೆ ಮಾಡಬೇಕು. ಅದರಿಂದ ಲಕ್ಷ್ಮೀದೇವಿ ನಿತ್ಯ ನಮ್ಮ ಮನೆಯಲ್ಲಿ ಸನ್ನಿಹಿತಳಾಗಿರ್ತಾಳಂತೆ. ಹೀಗೆ ಭಗವಂತನ ಪಾದದಲ್ಲಿ ಇಂಥ ಚಿಹ್ನೆಗಳಿದೆ ಅಂತ ಒಂದೊಂದು ಪದ ಚಿಂತನೆ ಮಾಡಬೇಕು. ಕಣ್ಣು ಮುಚ್ಚಬೇಕು, ಆ ಪಾದದ ಮಹಿಮೆ ಚಿಂತನೆ. ಅಷ್ಟೇ ಅಲ್ಲ, ಇನ್ನೆಂಥ ಪಾದ ದಾಸರು ಹೇಳಲು, ಎಂತ ಪಾವನ ಪಾದವೋ ರಂಗಯ್ಯ ಇನ್ನೆಂತ ಚೆಲುವ ಪಾದವೋ. ಭಗವಂತನ ಪಾದ ಎಂಥ ಪಾವನ ಪಾದ ಅಂತ ಹೇಳಿದ್ರೆ ಆ ಪಾದದ ಮಹಿಮೆ ಹೇಳುತ್ತಿದ್ರೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಪಾದ ಅಂತಂದ್ರೆ ರುದ್ರದೇವರು ನಾನು ಜಗತ್ತಿನಲ್ಲಿ ಮಂಗಲ ಸ್ವರೂಪಿ ಆಗಬೇಕು ಅಂತ ಅವರು 5ನೇ ಕಕ್ಷೆಯಲ್ಲಿದ್ದ ರುದ್ರದೇವರು. ಗಂಗೆ ಇರುವಂತಹದ್ದು 18ನೇ ಕಕ್ಷೆಯಲ್ಲಿ. ಆದರೂ ಕೂಡ ಗಂಗೆಯನ್ನ ತಲೆ ಮೇಲೆ ಹೊತ್ತುಕೊಂಡಂತೆ. ಯಾಕೆ ಅಂದ್ರೆ ದೇವರ ಪಾದವನ್ನು ತೊಳೆದು ಬಂದಂತ ನದಿ ಇದು ಅಂತ ಭಗವಂತನ ಶೃಂಗಾರಮಯವಾದ ಪಾದ. ಆ ಪಾದವನ್ನು ತೊಳೆದು ಬಂದಂತೆ ಅದಕ್ಕೋಸ್ಕರ ರಾಜರಾಜಸ್ವಾಮಿ ಶೃಂಗಾರ ಪಾದ ನಕ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ಕಟಿನಿ. ಎಂಥ ಕಟಿನಿ? ಕಟಿನಿ ಅಂತಂದ್ರೆ ನದಿ. ಎಂಥದ್ದು? ಶೃಂಗಾರ ಪಾದ, ಶೃಂಗಾರಮಯವಾದ ಪಾದ ಭಗವಂತನದ್ದು. ಅದರ ನಖ ತುಂಗಾಗ್ರ ಭಿನ್ನ. ನಖ ಅಂದ್ರೆ ಉಗುರು, ಅದರ ತುದಿ ತಾಗಿ ಹರಿದು ಬಂದವಳಂತೆ ಗಂಗೆ. ಅವಳನ್ನು ಹೊತ್ತದ್ರಿಂದ ನಾನು ಮಂಗಳನಾದೆ ಅಂತ ರುದ್ರದೇವರನ್ನು ಕೊಡ್ತಾರಂತೆ. ಎಂಥ ಪಾದ! ಗಂಗೆಗೆ ಎಷ್ಟು ಸಾಮರ್ಥ್ಯ ಬಂತು ಗೊತ್ತಾ? ಎಷ್ಟು ಸಾಮರ್ಥ್ಯ ಅಂದ್ರೆ ಇವತ್ತು ನೀವು ಜಗತ್ತಿನಲ್ಲಿ ಯಾವ ನದಿ ನೀರನ್ನು ಬೇಕಾದ್ರೂ ನಿಮ್ಮ ಮನೆಯಲ್ಲಿ ತಂದಿಟ್ಕೊಂಡ್ರಿ ಅಂದ್ರೆ ಒಂದು ತಿಂಗಳಾಗ್ಲಿಕ್ಕಿಲ್ಲ, ಹುಳ ಓಡಾಡಲಿಕ್ಕೆ ಶುರುವಾಗ್ತದೆ. ಆದ್ರೆ ಗಂಗೆ ಎಂಥ ಪವಿತ್ರ ಅಂದ್ರೆ ನೀವು ಮನೆಯಲ್ಲಿ ಅದನ್ನೊಂದು ಸೀಲ್ ಮಾಡಿ ತಂದಿಟ್ಕೊಂಡ್ರಿ ಅಂದ್ರೆ ವರ್ಷಗಳಾಗಲಿ ಅದು ಹಾಳಾಗೋದಿಲ್ಲಂತೆ. ಯಾಕೆ ಅಂದ್ರೆ ಭಗವಂತನ ಪಾದವನ್ನು ಮುಟ್ಟಿ ಬಂದವಳು ಅಂತ. ಇದು ಗಂಗೆಗಿರುವಂತಹ ಮಹತ್ವ ಅಂತ ಹೇಳ್ತಾರೆ. ಎಂಥ ಮಹತ್ವ ಗಂಗೆಗೆ ಅಂತ. ಅದಕ್ಕೋಸ್ಕರ ಗಂಗೆಯ ಸಾಮರ್ಥ್ಯ ಎಷ್ಟು ಅಂತ ಹೇಳಿದರೆ, ಗಂಗೆ ಭೂಮಿಗೆ ಬಂದ ಮೇಲೆ ಗಂಗೆಯಲ್ಲಿ ಸ್ನಾನ ಮಾಡಿದ ನಂತರ ನರಕಕ್ಕೆ ಹೋಗೋರ ಸಂಖ್ಯೆನೇ ಕಡಿಮೆ ಆಗೋಯ್ತು. ನರಕ ಯಾವಾಗಲೂ ಹೇಗಿರ್ತದೆ ಅಂದ್ರೆ, ನರಕ ಅಂತ ಹೇಳಿದ್ರೆ ಅದು ಈ ಸಂತೆ ಅಂತ ಹೇಳ್ತಾರೆ. ಈ ಸಿಟಿಗಳಲ್ಲಿ ನನಗೆ ಗೊತ್ತಿಲ್ಲ, ಹೈದರಾಬಾದಲ್ಲಿ ಇದೆಯೋ ಇಲ್ಲೋ ಅಂತ. ಆದರೆ ಸಂತೆ ಅಂತ ನಮ್ಮೂರು ಕಡೆಯಲ್ಲೆಲ್ಲ ವಾರಕ್ಕೊಂದು ಸಂತೆ ಅಂತ ಇರ್ತದೆ. ಆ ವಾರಕ್ಕೊಂದು ಸಂತೆ ಅನ್ನುವಾಗ ಅಲ್ಲಿ ಹೋದ್ರೆ ಹೇಗಿರ್ತದೆ ಅಂದ್ರೆ ಗಜಿಬಿಜಿ ಓಡಾಡ್ತಿರ್ತಾರೆ ಜನ. ಅಲ್ಲಿ ಇಲ್ಲಿ ಓಡಾಡ್ತಾರೆ. ಹಾಗೆ ಈ ನರಕ ಇರ್ತದಲ್ಲ, ಯಾವಾಗಲೂ ಸಂತೆ ಅಂತ ಇರ್ತದಂತದೆ ಯಾವಾಗಲೂ ಕೂಡ. ಅಂದ್ರೆ ಪಾಪ ಮಾಡೋ ಸಂಖ್ಯೆ ಜಾಸ್ತಿ ಆದ್ರಿಂದ ಹೋಗ್ತಾನೆ ಇರ್ತಾರೆ ಯಾವಾಗಲೂ. ಆದ್ರೆ ಗಂಗೆ ಭೂಮಿಗೆ ಬಂದ ಮೇಲೆ ಅನೇಕ ಯಮದೂತರು ಬಂದು ಬರೋ ನೀವು ಪಾಪ ಮಾಡಿ ನರಕಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ಇವರೆಲ್ಲ ಹೇಳೋರಂತೆ, ನಮ್ಮನ್ನು ಮುಟ್ಬೇಡ್ರಿ, ನಾವು ಗಂಗಾ ಸ್ನಾನ ಮಾಡಿ ಮಡಿಲಿಕ್ಕೆ ನಾವು ಹೋಗ್ತಿದ್ದೇವೆ ಕೆಲವರು. ಯಾರು ಹೋಗ್ತಿದ್ರಿ? ಆದ್ರೆ ದೇವಲೋಕ ಇದೆಯಲ್ಲ, ದೇವಲೋಕಕ್ಕೆ ಮಾತ್ರ ವಿಮಾನಗಳು ಹೋಗಿ ಜನ ಹೋಗಿ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಹೇಳಿ. ಸಾವಿನೂರ ಸಂತೆಯಲ್ಲಿ ಸೊಲ್ಲು ಗುಲ್ಲಿಲ್ಲ ಎಲ್ಲ ಶಾಂತ, ದೇವಪುರಿಯ ಗಿರಿ ತಾರಿ ಬಿರಿಯುತ್ತಿದೆ ಬಹುವಿಮಾನ ಎರಗಿ. ಎಂಥ ಅದ್ಭುತ! ಸಾವಿನೂರು ಅಂತ ಹೇಳಿದ್ರೆ ಅದು ನರಕ ಅಂತ. ಆ ಊರಲ್ಲಿ ಏನು ಗದ್ದಲವೇ ಶಾಂತವಾಗಿ. ಸಾವಿನೂರ ಸಂತೆಯಲ್ಲಿ ಸೊಲ್ಲು ಗುಲ್ಲಿಲ್ಲ ಎಲ್ಲ ಶಾಂತ, ಎಲ್ಲ ಶಾಂತವಾಗಿದೆ. ಆದರೆ ಗಂಗಾ ಸ್ನಾನ ಮಾಡಿದ್ರಿಂದ ಪ್ರಭಾವ ಎಷ್ಟಾಯಿತು ಅಂದ್ರೆ ಎಲ್ಲ ದೇವಲೋಕಕ್ಕೆ ಹೋಗ್ತಾ ಇದ್ದಾರಂತೆ. ದೇವಪುರಿಯ ಗಿರಿ ದಾರಿ ಬಿರಿಯುತ್ತಿದೆ ಬಹುವಿಮಾನ ಎರಗಿ. ಅನೇಕ ವಿಮಾನಗಳು ಹೋಗಿ ಏನಾಗಿದೆ ಅಂತ ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ ಆ ಜಾಗ ಅಂತ ಹೇಳ್ತಾರೆ. ದೇವಪಟ್ಟಣ ಅನ್ನುವಂಥದ್ದು ಸ್ವರ್ಗ.
ಅದರಿಂದ ಯಾಕೆ ಅಂತ ಹೇಳಿದ್ರೆ ಗಂಗಾ ಸ್ನಾನ ಮಾಡಿದ್ರು. ಗಂಗೆಗೆ ಎಲ್ಲಿಂದ ಬಂತು ಮಹತ್ವ? ಭಗವಂತನ ಪಾದ ಸೋಕಿದ್ರಿಂದ ಅಂತ. ಹೀಗೆ ಭಗವಂತನ ಪಾದದ ಮಹಿಮೆಗಳನ್ನ ಒಳಗೊಳಗೆ ಚಿಂತನೆ ಮಾಡಬೇಕಂತೆ, ಒಳಗೆ ಅನುಸಂಧಾನವನ್ನು ಮಾಡಬೇಕಂತೆ. ಇನ್ನೆಂಥದ್ದು ಪಾದ ಭಗವಂತನದ್ದು ಅಂದರೆ, ಭಗವಂತನ ಪಾದ ಅನ್ನುವಂತಹದ್ದು ಕೆಲವೊಮ್ಮೆ ಜೀವನದಲ್ಲಿ ಅನಿಸ್ತಾ ಇರ್ತದೆ ಮನುಷ್ಯನಿಗೆ, ಸಾಕಪ್ಪ ಈ ಸಂಸಾರ ಸಾಕಿ